ಅದಾದರೆ ದಿ ಎಂಟೈರ್ ಸೊಲ್ಯೂಷನ್ ಇದಕ್ಕೆ ಬರಬೇಕು ಅಂದರೆ ನಮ್ಮಲ್ಲಿ ಏನು ಈ ಐ ಡಿಗಳಿದೆ, ಇನ್ಸ್ಟಾಗ್ರಾಮ್ ಆಗಿ, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಎಲ್ಲ ಐ ಡಿಗಳನ್ನು ಆಧಾರ್ ಲಿಂಕ್ ಮಾಡಬೇಕು ಫಸ್ಟು. ಕಾನೂನನ್ನು ಹೆಚ್ಚಾಗಿ ಹೊಸ ಕಾನೂನನ್ನು ಎಸ್ಪೆಷಲಿ ಡಿಜಿಟಲ್ ಬುಲಿಯಿಂಗ್ ಬಗ್ಗೆ, ಡಿಜಿಟಲ್ ಕಮೆಂಟ್ಸ್ ಬಗ್ಗೆ, ಕೇವಲ 499 500 CRPCಯಲ್ಲಿ ಡಿಫಮೇಷನ್ನು ಅಥವಾ ನಿಂದನೆ ಕೇಸ್ಗಳಾಗಬಾರ್ದು. ಇಟ್ ಶುಡ್ ಹ್ಯಾವ್ ಎಫೆಕ್ಟಿವ್ ಪೊಲೀಸಿಂಗ್ ಇರಬೇಕು, ಆಧಾರ್ ಲಿಂಕ್ ಆಗಬೇಕು. ಆವಾಗಲೇ ನಮಗೆ ಫಿಲ್ಟರ್ ಆಗೋದು ನಿಜವಾದ ಐ ಡಿ ಯಾರು ಯೂಸ್ ಮಾಡ್ತಾ ಇದ್ದಾರೆ ಅಂತ. ಒಬ್ಬೊಬ್ಬ ಐ ಡಿ ಒಬ್ಬ ಐ ಡಿಯಿಂದ ಒಂದು ಇಮೇಲ್ ಐ ಡಿಯಿಂದ 10 ಐ ಡಿಗಳು ಇಟ್ಕೊಂಡು ಈ IP ಅಡ್ರೆಸ್ ಇಲ್ಲ ಅಂದರೆ ಸಿಂಗಪುರ್ IP ಅಡ್ರೆಸ್ಸು, ಮಲ್ಟಿಪಲ್ IP ಅಡ್ರೆಸ್ಗಳು ಇಟ್ಕೊಂಡು ಕಮೆಂಟ್ ಮಾಡುವ ಒಂದು ಈ ಆರ್ಗನೈಸ್ಡ್ ಕ್ರೈಮನ್ನು ನೀವು ತೆಗಿಬೇಕು ಅಂದರೆ ಯು ಹ್ಯಾವ್ ಟು ಹ್ಯಾವ್ ಆಧಾರ್ ಬೇಸ್ಡ್ ಲಿಂಕ್. ಫಂಡ್ ಮಾಡ್ತಾರಂತಲ್ಲ ಸರ್ ಸ್ಟಾರ್ಸ್ಗಳು, ಬಾ ಸೋಷಿಯಲ್ ಮೀಡಿಯಾಗಳಿಗೆ ಫಂಡ್ ಮಾಡಿ ಕಮೆಂಟ್ಸ್ ಹಾಕಿಸ್ತಾರೆ ಅಂದರೆ ನನಗಂತೂ ಸ್ಟಾಪ್ ಆಗಬೇಕು. ಸೊ ಇದು ನೀವು ಆಧಾರ್ ಲಿಂಕ್ ಮಾಡಿಲ್ಲ ಅಂದ್ರೆ ಇರ್ತಾರೆ ಸರ್, ಹಂಗೆ ಫಂಡ್ ಮಾಡ್ತಾರೆ. ಸೋಷಿಯಲ್ ಮೀಡಿಯಾಗೆಲ್ಲ ಫಂಡಿಂಗ್ ನಡೆಯುತ್ತೆ ಒಪಿನಿಯನ್ ಕ್ರಿಯೇಟ್ ಮಾಡೋದಕ್ಕೆ. ಒಬ್ಬ ಹೀರೋ ಓಪನಿಂಗ್ ಡೇಗೆ ಎಷ್ಟು ಜನ ಬರ್ತಾನೆ, ಓಪನಿಂಗ್ ಡೇಗೆ ಫಸ್ಟ್ ಡೇ ಫಸ್ಟ್ ಶೋ ಹೇಗೆ ತುಂಬ್ತಾರೆ ಅನ್ನೋದ್ರ ಮೇಲೆ ಮುಂದಿನ ಪ್ರೊಡ್ಯೂಸರ್ ಹುಡ್ಕೊಂತಾನೆ. ಫಸ್ಟ್ ಡೇ ಫಸ್ಟ್ ಶೋ ಹೇಗಿತ್ತು, ಹೇಗೆ ಕಟ್ಔಟ್ ಇತ್ತು, ಹೇಗೆ ಅಬ್ರ ಇತ್ತು, ಹೇಗೆ ಡ್ಯಾನ್ಸ್ ಇತ್ತು, ಅದಕ್ಕೆ ಅವ್ರು ಫಂಡ್ ಮಾಡಿದ್ರೆ ಮುಂದಿನ ಪಿಕ್ಚರ್ ಬರೋದು. ಇವನ್ ಸೋಷಿಯಲ್ ಮೀಡಿಯಾಗೆ ಫಂಡ್ ಮಾಡೋದು ಅಥವಾ ತಮ್ಮ ಒಂದು ಸಿನಿಮಾವನ್ನ ಪ್ರಮೋಟ್ ಮಾಡೋದು ಅಥವಾ ತನ್ನನ್ನು ತಾನು ಪ್ರಮೋಟ್ ಮಾಡ್ಕೊಳ್ಳೋದು, ಇಟ್ಸ್ ಆಲ್ ಅ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಅದನ್ನ ನಾನು ಇಲ್ಲ ಅಂತ ನಮಗೆ ಗೊತ್ತಾಗಿದ್ದೆ. ಇನ್ನೊಬ್ರನ್ನ ಬೈಯಕ್ಕೆ, ಇನ್ನೊಬ್ರನ್ನ ತೇಜೋವಧೆ ಮಾಡೋದಕ್ಕೂ ಫಂಡಿಂಗ್ ಮಾಡ್ತಾರಾ? ಈಗ ಆಗಿದೆಯಲ್ಲ, ಈಗ ಉದಾಹರಣೆ ಇದೆಯಲ್ಲ, ನಿಮಗೆ ನೀವು ಪ್ರಮೋಟ್ ಮಾಡ್ಕೊಳ್ಳಿ, ನಿಮ್ ಸಿನಿಮಾ ಪ್ರಮೋಟ್ ಮಾಡ್ಕೊಳ್ಳಿ, ನಿಮ್ಮನ್ನ ಪ್ರಮೋಟ್ ಮಾಡ್ಕೊಳ್ಳಿ, ನಿಮ್ ಫ್ಯಾನ್ಸ್ ಪ್ರಮೋಟ್ ಮಾಡ್ಕೊಳ್ಳಿ. ಯಾರು ಬೇಡ ಅಂದಾರ? ಬೇರೆಯವ್ರನ್ನ ತೇಜೋವಧೆ ಮಾಡೋದಕ್ಕೆ ನೀವು ಫಂಡಿಂಗ್ ಮಾಡೋದು ಏನ್ ಆಸೆ ಇದು? ಆಗಿದೆ ನೋಡಿ ಮೇಡಮ್, ಆಗಿದೆ. ಮರ್ಡರ್ ಕೇಸ್ ಬಂದಾಗ ಅಕ್ಯೂಸ್ಡ್ ಯಾರು ಏನೇನು ಮಾಡ್ತಾರೆ 1 ರಿಂದ 17 ಯಾರು ಏನೇನು ಕೆಲಸ ಅಂದಾಗ ಆ ಚಾರ್ಜ್ ಶೀಟಲ್ಲಿ ಸ್ಪಷ್ಟವಾಗಿದೆ. ಫ್ಯಾನ್ ಕ್ಲಬ್ ಅನ್ನು ಆರ್ಗನೈಸ್ ಮಾಡೋದು, ಫ್ಯಾನ್ ಕ್ಲಬ್ಗೆ ದುಡ್ಡು ಕೊಡೋದು, ಫ್ಯಾನ್ ಕ್ಲಬ್ ಜೊತೆ ಸಂಪರ್ಕ ಇಟ್ಕೊಳ್ಳೋದು, ಆ ಥರದ್ದು ಒಂದು ದುಡ್ಡು ಕೊಡೋದು ತಪ್ಪೇನಿಲ್ಲ ಅಲ್ಲ? ಅಂದ್ರೆ ಇದನ್ನ ಯಾರೊಬ್ರು ಸಾಕ್ತಾ ಇದ್ದಾರೆ ಅಂದಂಗೆ ಆಯ್ತು. ಅದೇ ಹೇಳ್ತಾ ಇರೋದು ನಾನು. ಸಾಕುವ ಫ್ಯಾನ್ ಕ್ಲಬ್ಗೂ ಆರ್ಗ್ಯಾನಿಕ್ ಆಗಿ ಹುಟ್ಟುವ ಫ್ಯಾನ್ ಕ್ಲಬ್ ಸಾಕ್ಲಿ ಬಿಡಿ ಸರ್. ಸಾಕೋದ್ರಿಂದ ಸಮಾಜಕ್ಕೆ ಸರ್ ಇನ್ನೊಬ್ರು ನೀವು ಸಾಕುವ ಫ್ಯಾನ್ ಕ್ಲಬ್, ನೀವು ನಿಮ್ಮ ಸೋಷಿಯಲ್ ಮೀಡಿಯಾ ಇನ್ನೊಬ್ಬರನ್ನ ಶೋಷಣೆಗೆ ಒಳಪಡಿಸಲಿಲ್ಲ ಅಂದ್ರೆ ಫೇರ್ ಇನಫ್. ಮೇಡಮ್ ಇವಾಗ ಇತಿಹಾಸ ಇದೆ, ನಿಮಗೆ 2 ವರ್ಷ ಆಗಿರೋದೆಲ್ಲ ಇತಿಹಾಸ ಇದೆ. ಮರ್ಡರ್ ಆದ್ಮೇಲೆ ಏನೇನಾಯ್ತು, ಹೇಗೆ ಕಮೆಂಟ್ಸ್ ಆಯ್ತು, ಹೇಗೆ ಟ್ರಾಲ್ಸ್ ಆಯ್ತು, ಹೇಗೆ ಅಂಧಾಭಿಮಾನಿಗಳು ಬಂದ್ರು, ಏನೇನು ಮಾಡಿದ್ರು, ಎಲ್ಲವೂ ನಿಮ್ ಕಣ್ಮುಂದೆ ಇದೆ. ಯಾವುದು ಹೊಸ ಸೃಷ್ಟಿ ಮಾಡ್ತಾ ಇಲ್ಲ, ಯಾವುದು ಕಾಲ್ಪನಿಕ ಇಲ್ಲ. ಹೇಳ್ತೀನಿ ಪ್ರಶಾಂತ್, ಆರಂಭ ಇದ್ರೆ ಅಂತ್ಯ ಇದೆ. ಎಸ್, ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಆರಂಭ ಇದ್ದರೆ ಎಲ್ಲದಕ್ಕೂ ಒಂದು ಅಂತ್ಯ ಇದ್ದೇ ಇರುತ್ತೆ. ನಾನು ಮಾಡಿದ್ದೇ ಸರಿ, ನಾನು ಮಾಡಿದ್ದೇ ರೂಲ್ಸು, ನಮ್ಮದೇ ಸಿಸ್ಟಮು ಅಂತಂದ್ರೆ ನಡೆಯಲ್ಲ. ಭಾಳ ಜನ ಸಿಸ್ಟಮ್ ತರಕ್ಕೆ ಹೋದವರೆಲ್ಲ ಮಣ್ಣಾಗಿ ಹೋಗಿದ್ದಾರೆ. ಹಂಗೆ ನಡೆಯೋದಿಲ್ಲ. ಆಮೇಲೆ ಎಲ್ಲರೂ ಕೂಡ ಈ ನೆಲದ ಕಾನೂನಿಗೆ ತಲೆ ಬಗ್ಗೆ ನಡಿಬೇಕು ಹೊರತು ನಂದೇ ಸಪ್ರೇಟ್ ಸಿಸ್ಟಮ್ ಅಂತ ಹೋಗಕ್ಕೆ ಬರಲ್ಲ. ಯಾವಾಗ ನೇತ್ ಹಾಕ್ತಾರಲ್ಲ ಆವಾಗ ರಿಯಾಲಿಟಿ ಗೊತ್ತಾಗುತ್ತೆ ಅವ್ರಿಗೆ. ಅಂತಹ ವಿಚಾರಗಳಲ್ಲಿ ಅಮಾಯಕರು, ಡೆಫಿನೆಟ್ಲಿ ಅಮಾಯಕರು. ಯಾರು ಫಂಡ್ಗಳನ್ನು ತಗೊಂಡು ಸೋಷಿಯಲ್ ಮೀಡಿಯಾಗಳನ್ನು ಹ್ಯಾಂಡಲ್ ಮಾಡ್ತಾರೆ ಅವ್ರು ಯಾರು ಅಲ್ಲ, ನಾವಲ್ಲ ಅಂತ ಹಿಂದೆ ಸರಿದು ಬಿಡ್ತಾರೆ. ಆದರೆ ಅಮಾಯಕರು ಪಾಪ ಎಲ್ಲೋ ಕುತ್ಕೊಂಡಿರುವಂಥ, ಇವತ್ತು ನಮ್ಮ ಕೊಪ್ಪಳದಲ್ಲಿ ಒಬ್ಬ ಹುಡುಗ ಸಾರಿ ಕೇಳಿದ್ದಾನೆ ವಿಜಯಲಕ್ಷ್ಮಿ ಅವ್ರಿಗೆ, ಐ ಆಮ್ ಸಾರಿ, ನಮ್ಮಿಂದ ತಪ್ಪಾಗಿದೆ, ಇನ್ನೊಂದು ಸರಿ ನಾನು ಹಂಗೆ ಮಾಡೋದಿಲ್ಲ ಅಂತ. ಆತ ಏನೋ ಮಾಡ್ಕೊಂಡು ಜೀವನ ಮಾಡ್ತಿದ್ದ ಅದು ಅವನಿಗೆ ಎದಕ್ಕೆ ಬೇಕಾಗಿತ್ತು ಇದು? ಇಂತಹ ಅಮಾಯಕರು ಅನಾವಶ್ಯಕವಾಗಿ ಫ್ಯಾನ್ಸ್ ಅಂತ ಮುಂದೆ ಬಂದು ಬ್ಯಾಡ್ ಕಮೆಂಟ್ಸ್ ಹಾಕಿ ನಾಳೆ ಯಾವುದೋ ಸ್ಟಾರ್ ಹೆಂಡ್ತಿನೋ ಅಥವಾ ಸ್ಟಾರ್ ಫ್ಯಾಮಿಲಿನೋ ಕಂಪ್ಲೇಂಟ್ ಕೊಟ್ಟಾಗ ತನ್ನ ಫ್ಯಾಮಿಲಿನ ಬಿಟ್ಟು ಹೋಗಲ್ಲಿ ಜೈಲಲ್ಲಿ ಕೂತ್ಕೊಂಡ್ರೆ ಅವ್ರಿಗೆ ಅನ್ನ ಹಾಕೋರು ಯಾರು? ಅಷ್ಟಾದರೂ ಗೊತ್ತಾಗಲ್ಲ ನಿಮಗೆ? ಗೊತ್ತಾಗತ್ತಿಲ್ಲರಿ ಸರ್. ಆಮೇಲೆ ಭಾಳಷ್ಟು ನೋಡಿ ಬರೀ ಫೇಕ್ ಅಕೌಂಟ್ಗಳು ಎಂಥವ್ರು ಇರ್ತಾರೆ, ಹೊಲಸುಗೇಡಿಗಳನ್ನು ಮುಖ ತೋರ್ಸೋಕ್ಕೂ ನಾಲಾಯಕಗಳು. ಮುಖಾನೇ ಇರಲ್ಲ, ಮುಖಾನೇ ಇರಲ್ಲ. ಬ್ಯಾಡ್ ಕಮೆಂಟ್ಸ್ ಏನು ದೊಡ್ಡ ಟೈಪ್ ವಿರಾದಿ ವೀರ್ ಎದುರುಗಡೆ ಬಂದು 4 ಮಾತಾಡೋಕ್ಕೆ ಯೋಗ್ಯತೆ ಇರಲ್ರಿ ಸರ್. ಬಾಮಾರೀಶ್ ಅವ್ರು ಎದುರುಗಡೆ ಬಂದು ಮಾತಾಡೋಕ್ಕೆ ಯೋಗ್ಯತೆ ಇರಲ್ಲ ಅವ್ರಿಗೆ ನಮ್ಮ ಎದುರುಗಡೆ. ಬಟ್ ಕೂತು ಟೈಪಲ್ಲಿ ಕುಟ್ಟಿ ಹಾಕಿ ಬಿಸಾಕ್ತಿರ್ತಾರೆ. ಅದು ಯಾವ ರೀತಿ ಬೇರೆಯವ್ರನ್ನ ಶೋಷಣೆಗೆ ಒಳಪಡಿಸುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ. ಇವತ್ತು ವಿಜಯಲಕ್ಷ್ಮಿ ಅವ್ರು ಗುಡ್ ಅವ್ರು ಬೇಡ, ಪಾಪ ಅವ್ರು ಎಷ್ಟು ನೋವಲ್ಲಿದ್ದಾರೆ. ಅವ್ರು ಇವಾಗ ಪೊಲೀಸ್ ಸ್ಟೇಷನ್ಗೆ ಓಡಾಡಬೇಕು. ಎದಕ್ಕೆ ಬೇಕದು?
ಹೌದಲ್ರಿ ಸರ್? ಯಾರಾದ್ರೂ ಆಗಲಿ ಹೆಣ್ಮಗಳು. ಈ ವಿಜಯಲಕ್ಷ್ಮಿ ಅವ್ರಿಗೆ ಫಸ್ಟ್ ಟೈಮ್ ಅವ್ರ ಕೈ ಮುರಿದಾಗ ತಲೆ ಹೊಡೆದಾಗ ನಾನೇ ನಿಂತು ಮಾತಾಡಿದ್ದು, ಅವ್ರ ಪರವಾಗಿ ನಾನೇ ದನಿ ಎತ್ತಿದ್ದು ಭಾಳ ವರ್ಷಗಳ ಹಿಂದೆ. ನೆನಪಿರ್ಲಿ ಇವ್ರ ಫ್ಯಾನ್ಸಿ ಎಲ್ಲ ಇರ್ಲಿ, ಅದೆಲ್ಲ ಹಳೆ ವಿಚಾರ. ಭಾಳ ನೀರು ಹರಿದು ಹೋಗ್ಬಿಟ್ಟೈತಿ ಈಗ, 2011 ಹರಿದು ಹೋಗ್ಬಿಟ್ಟಿದೆ. ದಯವಿಟ್ಟು ನನ್ನ ಸಲಹೆ ಬಾಮಾರೀಶ್ ಅವರೇ, ದಯವಿಟ್ಟು ಕೂರಿಸಿ ಮಾತಾಡಿ ಸಮಸ್ಯೆನ ಬಗೆಹರಿಸಿ. ಇವನ್ ಶಿವಣ್ಣ ಅವರು ಗುಡ್ ಆರ್ ಬ್ಯಾಡ್ ನಮ್ಗೆ ಗೊತ್ತಿಲ್ಲ, ಯಾರು ಇಲ್ಲಿ ಹೆಚ್ಚು ಯಾರು ಕಡಿಮೆ ಅಂತ ನಾನಿಲ್ಲಿ ಅದನ್ನು ಇದು ಮಾಡೋಕ್ಕೆ ಹೋಗಲ್ಲ. ಎಲ್ಲರೂ ಸಾರ್ವತ್ರಿಕವಾಗಿ ಒಪ್ಕೊಂಡಿರೋದು ಶಿವಣ್ಣ ಅವರು. ದಯವಿಟ್ಟು ಅವ್ರು ಮಾತಾಡಿದ್ರೆ ಇವ್ರು ಒಪ್ಕೋಬೇಕಲ್ಲ, ಅವ್ರು ಮಾತಾಡಿದ್ರೆ ಇವರೆಲ್ಲ ಒಪ್ಕೋಬೇಕಲ್ಲ. ನನಗೆ ಗೊತ್ತಿಲ್ಲ ಏನು ಮಾಡ್ತಿರೋ, ನೀವು ಹಿರಿಯರು ಕೂತು ಬಗೆಹರಿಸ್ರಿ ಸರ್. ಕನ್ನಡ ಚಲನಚಿತ್ರ ರಂಗದ ಇಂಥ ವಿಚಾರಗಳು ಹೊರಗಡೆ ಎಲ್ಲರೂ ನೋಡಿ ಆಡಾಡ್ಕೊಂಡು ನಗಲಾರ್ದಂಗೆ ಮಾಡಿರಿ ದಯವಿಟ್ಟು. ನಮ್ಮದು ಏನಿತ್ತು ಕನ್ನಡದ ಚಂದನವನವಾಗೇ ಇರಲಿ, ಗಬ್ಬುವನ ಆಗೋದು ಬೇಡ. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ನೋಡಿದ್ರಲ್ಲ ವೀಕ್ಷಕರೇ, ಈ ಸ್ಟಾರ್ ವಾರ್ ಅನ್ನೋದು ಯಾವ ಎಕ್ಸ್ಟ್ರೀಮ್ ಲೆವೆಲ್ಗೆ, ಟಾಕ್ಸಿಕ್ ಲೆವೆಲ್ಗೆ ಹೋಗಿದೆ ಅಂದರೆ ಕನ್ನಡದ ಚಂದನವನದ ಬಗ್ಗೆ ಇಡೀ ದೇಶ ಮಾತಾಡುವ ಹಾಗೆ ಆಗಿದೆ. ಇದಕ್ಕೆ ದಿ ಎಂಡ್ ಬರಿಬೇಕು ಅಂತಂದರೆ ನಾವು ಫ್ಯಾನ್ಸ್ ಮೊಟ್ಟ ಮೊದಲಿಗೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ನಾವು ಯಾರ ಹಿತದೃಷ್ಟಿಯಿಂದ ಕಮೆಂಟ್ ಮಾಡ್ತಾ ಇದ್ದೀವಿ, ಯಾರ ಹಿತದೃಷ್ಟಿಯಿಂದ ನಾವು ವರ್ತನೆ ಮಾಡ್ತಾ ಇದ್ದೀವಿ ಅಂತ. ಅದು ನಾವು ಆರಾಧಿಸುವ ಪ್ರೀತಿಸುವ ಹೀರೋಗಳಿಗೆ ಡ್ಯಾಮೇಜ್ ಆಗ್ತಾ ಇದೆ ಅಂದರೆ ದಯವಿಟ್ಟು ಬಾಯಿ ಮುಚ್ಕೊಂಡಿರೋದು ಬೆಟರ್ ಅಂತ ಅನಿಸುತ್ತೆ. ಅದರ್ವೈಸ್ ಸ್ಟಾರ್ಗಳು ಅಂತ ಅನ್ಸ್ಕೊಂಡವರು ಒಂದು ಹೆಲ್ದಿ ಕಾಂಪಿಟೇಷನ್ ಮಾಡಿರಿ. ಅದನ್ನು ಬಿಟ್ಬಿಟ್ಟು ಅವ್ರ ಬುಡಕ್ಕೆ ನೀವು ಬೆಂಕಿ ಹಾಕೋದಂತ, ಇವ್ರ ಬುಡಕ್ಕೆ ಇವ್ರು ಬೆಂಕಿ ಹಾಕೋದಂತ, ಇಟ್ಸ್ ನಾಟ್ ಗುಡ್. ನೀವು ಎಕ್ಸಾಂಪಲ್ ಆಗಿರಬೇಕು ಅಂದರೆ ಎಕ್ಸಾಂಪಲ್ ಥರ ನಡ್ಕೋಬೇಕು. ಈ ನಿಟ್ಟಿನಲ್ಲಿ ನಮ್ಮ ಚಂದನವನದ ಹಿರಿಯರು ಯಾರ್ಯಾರು ಇದ್ದೀರಿ, ತಾವೆಲ್ಲರೂ ಸ್ವಲ್ಪ ಜಾಗೃತರಾಗಿ ಒಂದು ಸ್ವಲ್ಪ ಎದ್ದೇಳಿ ಮೇಲೆ ಮೊದಲಿನ ಗತವೈಭವ ಮರುಕಳಿಸಬೇಕು ಈ ಕನ್ನಡ ಚಿತ್ರರಂಗದಲ್ಲಿ ಅಂದರೆ ನೀವೆಲ್ಲ ಆ್ಯಕ್ಟಿವ್ ಆಗ್ರಿ ಅಂತ ಹೇಳ್ತಾ ಇವತ್ತಿನ ರಾಧಕ ಪಂಚಾಯಿತಿಯನ್ನು ಮುಗಿಸ್ತಾ ಇದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.